ಒಂದಿನ ಒಂದು ಊರಿನಲ್ಲಿ ಪೆಟ್ರೋಲ್ಗೆ ಅಂತ ಪೆಟ್ರೋಲ್ ಬಂಕ್ನಲ್ಲಿ ಒಂದು ಮರ್ಸಿಡಿಸ್ ಬೆನ್ಸ್ ಕಾರ್ ನಿಲ್ಲುತ್ತೆ. ಅಲ್ಲಿ ಪೆಟ್ರೋಲ್ ಹಾಕುವ ಹುಡುಗ ಆ ಕಾರ್ನ ನೋಡ್ತಾ ಒಂದು ಕ್ಷಣ ಶಾಕ್ ಆಗ್ತಾನೆ. ಹಾಗೆ ಆ ಕಾರ್ನ ನೋಡ್ತಾನೆ ನಿಲ್ತಾನೆ. ಆ ಕಾರ್ನ ನೋಡಿದ ಮೇಲೆ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಆ ಕಾರಿನ ಓನರ್ ಕೆಳಗಡೆ ಇಳಿದು ಆ ಹುಡುಗನಿಗೆ ಹೇಳ್ತಾನೆ, ಇದರಲ್ಲಿ 3,000 ಪೆಟ್ರೋಲ್ ಹಾಕುವಂತ. ಆಗ ಆ ಹುಡುಗ ಪೆಟ್ರೋಲ್ ಹಾಕೋಕೆ ಅಂತ ಶುರು ಮಾಡ್ತಾನೆ. ಪೆಟ್ರೋಲ್ ಹಾಕ್ತಾ ಹಾಕ್ತಾ ಆ ಕಾರ್ನ ನೋಡ್ತಾನೆ ಇರ್ತಾನೆ. ಆ ಹುಡುಗನಿಗೆ ಮಾಲೀಕ ಕೇಳ್ತಾನೆ, ಏನಪ್ಪ ಹಾಗೆ ನೋಡ್ತಾ ಇದೀಯಾ? ಆ ಹುಡುಗ ಹೇಳ್ತಾನೆ, ಸರ್, ನನಗೆ ಇಂಥ ಕಾರ್ನಲ್ಲಿ ತಿರುಗಬೇಕಂತ ತುಂಬಾ ಆಸೆ ಇದೆ. ನಾನು ಕೂಡ ನಿಮ್ಮ ಥರ ದೊಡ್ಡ ಮನುಷ್ಯನಾಗಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಅದಕ್ಕೆ ಕಾರಿನ ಮಾಲೀಕ ಹೇಳ್ತಾನೆ, ನೀನು ನಂತರ ಕಷ್ಟಪಡು. ನಂತರ ಕಷ್ಟಪಟ್ಟರೆ ನನ್ನ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಹುದು. ಹಾಗೂ ಈ ಥರ ನೀನು ದೊಡ್ಡ ಕಾರ್ನಲ್ಲಿ ತಿರುಗಾಡಬಹುದು ಅಂತ ಹೇಳಿ ಅವನಿಗೆ ತನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು, ನಾಳೆ ನನ್ನ ಆಫೀಸಿಗೆ ಬಾ, ನಿನಗೆ ಬಿಸ್ನೆಸ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಆ ಮನುಷ್ಯ ಅಲ್ಲಿಂದ ಹೋದ್ಮೇಲೆ ಆ ಹುಡುಗ ಯೋಚನೆ ಮಾಡ್ತಾನೆ. ಆ ಕಾರ್ಡ್ನ ನೋಡುತ್ತಾ, ಈ ಮನುಷ್ಯ ನನಗೆ ಅಂಥದ್ದೇನು ಹೇಳಬಹುದು? ನನ್ನ ತಲೆಯಲ್ಲಿ ಅಂಥದ್ದೇನಾದರೂ ಕೆಟ್ಟದ್ದನ್ನು ತುಂಬಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಿ, ಈಗಿನ ಜನ ಸರಿ ಇಲ್ಲ ಅಂತ ಆ ಕಾರ್ಡ್ನ ಅಲ್ಲೇ ಡಸ್ಟ್ಬಿನ್ಗೆ ಎಸೆದು ಬಿಡ್ತಾನೆ. ಆ ಹುಡುಗನ ಪೆಟ್ರೋಲ್ ಹಾಕೋ ಕೆಲಸ ಹಾಗೇನೆ ಸಾಗ್ತಾನೆ ಇರುತ್ತೆ. ಹೀಗೆ ದೊಡ್ಡ ದೊಡ್ಡ ಕಾರ್ಗಳು ಬಂದು ಇವನು ಬಾಯಿ ತೆರ್ಕೊಂಡು ಆ ಕಾರ್ನ ನೋಡ್ತಾನೆ ಇರೋದು ಹಾಗೆ ಸಾಗ್ತಾನೆ ಇರುತ್ತೆ. 3 ವರ್ಷಗಳ ನಂತರ ಅದೇ ಪೆಟ್ರೋಲ್ ಬಂಕ್ನಲ್ಲಿ ಅದೇ ತರಹದ ಮರ್ಸಿಡಿಸ್ ಬೆನ್ಸ್ ಕಾರ್ ಒಂದು ಬಂದು ನಿಲ್ಲುತ್ತೆ. ಆದರೆ ಅದರೊಳಗಿರುವ ವ್ಯಕ್ತಿ ಮಾತ್ರ ಬೇರೆನೇ ಇರ್ತಾನೆ. ಕಾರಿಂದ ಕೆಳಗಡೆ ಇಳಿದು ಬಂದು ಹೇಳ್ತಾನೆ, ಈ ಕಾರಿಗೆ 3,000 ಪೆಟ್ರೋಲ್ ಹಾಕುವಂತ. ಆಗ ಆ ಹುಡುಗ ಪೆಟ್ರೋಲ್ ಹಾಕ್ತಾ ಆ ಕಾರನ್ನೇ ನೋಡ್ತಾ ಇರ್ತಾನೆ. ಆಗ ಆ ಮಾಲೀಕ ಕೇಳ್ತಾನೆ, ನಿನಗೆ ನೆನಪಿದೆಯಾ 3 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಇದೇ ತರಹದ ಒಂದು ಕಾರು ಬಂದು ನಿಂತಿತ್ತು? ಆಗ ಆ ಹುಡುಗ ಹೇಳ್ತಾನೆ, ಹಾ ಹೌದು, ನಿಮಗೆ ಹೇಗೆ ಗೊತ್ತು? ಆ ಕಾರಲ್ಲಿ ಇದ್ದ ವ್ಯಕ್ತಿ ನಿನಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗ್ತಾರೆ, ಅದು ಕೂಡ ನಿನಗೆ ನೆನಪಿರಬೇಕು ಅಲ್ವಾ? ಅದಕ್ಕೆ ಆ ಹುಡುಗ ಹೇಳ್ತಾನೆ, ಹೌದು, ನನಗೆ ನೆನಪಿದೆ. ಆದರೆ ಆ ವಿಸಿಟಿಂಗ್ ಕಾರ್ಡ್ನ ನಾನು ಡಸ್ಟ್ಬಿನ್ಗೆ ಎಸೆದ್ಬಿಟ್ಟೆ. ಆಗ ಆ ಮಾಲೀಕ ಹೇಳ್ತಾನೆ, ನಾನು ಕೂಡ ಇದೇ ಬಂಕ್ನಲ್ಲಿ ಕಸ ಗುಡಿಸೋ ಕೆಲಸ ಮಾಡ್ತಿದ್ದೆ. ನೀನು ಎಸೆದ ಆ ವಿಸಿಟಿಂಗ್ ಕಾರ್ಡ್ನ ನಾನು ತಗೊಂಡು ಆ ಕಾರ್ಡ್ನ ಕೈಯಲ್ಲಿ ತಗೊಂಡು ಒಂದು ಕ್ಷಣ ಯೋಚನೆ ಮಾಡಿದೆ. ಇವನ್ ಥರ ನಾನು ಕೂಡ ಈ ವಿಸಿಟಿಂಗ್ ಕಾರ್ಡ್ನ ಎಸೆದು ಬಿಟ್ರೆ, ಈ ಅವಕಾಶನ ಮಿಸ್ ಮಾಡಿಕೊಂಡ್ರೆ ನನ್ನಂಥ ಮುಟ್ಟಾಳ ಯಾರೂ ಇಲ್ಲ ಅಂತ ತಿಳ್ಕೊಂಡು ಆ ಮನುಷ್ಯನಿಗೆ ಫೋನ್ ಮಾಡಿದೆ. ಹಾಗೂ ಮಾರನೇ ದಿನಾನೇ ಅವ್ರ ಹತ್ರ ಹೋಗಿ ಆ ಕಾರ್ಡನ್ನು ತೋರಿಸಿದೆ. ಆಗ ಅವರು ನನಗೆ ಬಿಸ್ನೆಸ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಈಗ 3 ವರ್ಷದ ನಂತರ ನಾನು ಈ ಕಾರಿನ ಓನರ್ ಆಗಿದ್ದೇನೆ. ನೀನು ಕೂಡ ನನ್ನ ಹಾಗೆ ಮಾಡಿದ್ರೆ, ಆ ಅವಕಾಶನ ಮಿಸ್ ಮಾಡಿಕೊಳ್ಳದೆ ಅವರನ್ನು ಭೇಟಿಯಾಗಿದ್ದರೆ ನೀನು ಕೂಡ ನಂತರ ಆಗ್ತಿದ್ದೆ. ಆದರೆ ನೀನು ಹಾಗೆ ಮಾಡಲಿಲ್ಲ. ಅದಕ್ಕೆ ನೀನು ಇನ್ನೂ ಅದೇ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಾ ಇದೀಯಾ. ಲೈಫಲ್ಲಿ ನಮಗೆ ಯಾವಾಗ ಅವಕಾಶ ಸಿಗುತ್ತೋ ಅದನ್ನು ಸ್ವಚ್ಛ ಮನಸ್ಸಿಂದ ಬಂದ ಅವಕಾಶನ ಯೂಸ್ ಮಾಡ್ಕೊಳ್ಬೇಕು. ಮುಂದೆ ಯಾವ ಅವಕಾಶ ಸಿಕ್ಕರೆ ಆ ಅವಕಾಶನ ಯೂಟಿಲೈಸ್ ಮಾಡ್ಕೊಳ್ಳಿ. ಅವಕಾಶಗಳು ಪದೇ ಪದೇ ಸಿಗೋಲ್ಲ. ಸಿಕ್ಕ ಅವಕಾಶನ ಎಫರ್ಟ್ನಲ್ಲಿ ಕೆಲಸ ಮಾಡಿ. ಅದೇ ಅವಕಾಶ ನಿಮ್ಮ ಜೀವನನೇ ಬದಲಾಯಿಸುತ್ತೆ. ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.